ಜಗದ್ಗುರುಗಳು ಹೋಗಿ ಏನಾದ್ರು ಮಾಡಬಾರಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರಂತ. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು, ನೀನ್ ಮಂತ್ರಿ ಮಾಡ್ಬಿಡೋದು ನೋಡುವ, ಆ ಮಾಡಬಾರದಕ್ಕೆ ನೀನು ಮಾಡ್ತೀನಿ ಮಂತ್ರಿ ಅಂತೇಳಿ ಈ ಸನ್ಮಾನ ಈ ಸರ್ಕಾರ ಇರುವವರೆಗೆ, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಯಾವುದೇ ಮುಖ್ಯಮಂತ್ರಿ ಮನೆಗೆ ನಾವು ಹೋಗುದಿಲ್ಲ ಅಂತ ಪ್ರಮಾಣ ಮಾಡಿದ್ದೇನಪ್ಪ. ನಿನ್ನ ನೈತಿಕ ಮಟ್ಟನೇ ಐತಿ. ಯಾವ ಬಟ್ಟೆ ಹಾಕೊಂಡಿರ್ತೀವಲ್ಲ ನಾವು, ಈ ರಾಜಕಾರಣಿಗಳು ಬಿಳೆ ಬಟ್ಟೆ ಹಾಕೊಂತೀವಿ, ಆ ಬಿಳೆ ಬಟ್ಟೆಗೆ ವಿಧೇಯ ಆಗಿರ್ಬೇಕು. ಹಾಗೆ ಹಾಕೊಂಡ್ರೆ ಅದಕ್ಕೆ ವಿಧೇಯ ಆಗಿರ್ಬೇಕು. ತಮಗೆ ಸಚಿವ ಸ್ಥಾನ ಸಿಗದಂತೆ ತಡೆಯೋದಕ್ಕೆ ಕೆಲವರು ನಡೆಸಿದ ಸತತ ಪ್ರಯತ್ನಗಳಿಗೆ ನೂತನ ಸಚಿವ ವಿಜಯಾನಂದ ಕಾಶಪ್ಪನವರ್ ಬಹಿರಂಗವಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತಾಡಿದ ಅವರು, ನನ್ನನ್ನ ಮಂತ್ರಿ ಮಾಡಬಾರದು ಅಂತ ಜಗದ್ಗುರುಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಹೇಳಿದ್ರಂತೆ. ಆದರೆ ಮುಖ್ಯಮಂತ್ರಿಗಳು ಪಂಚಮಸಾಲಿ ಶ್ರೀಗಳು ನಿನ್ನನ್ನ ಮಂತ್ರಿ ಮಾಡಬಾರದು ಎಂದಿದ್ದಕ್ಕೆ ನಾನು ನಿನ್ನನ್ನ ಮಂತ್ರಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೇ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಸಚಿವನಾಗಿದ್ದೀನಿ, ಈಗೇನ್ ಮಾಡ್ತೀಯಪ್ಪ ಜಗದ್ಗುರು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರೋ ತನಕ ಯಾವುದೇ ಮುಖ್ಯಮಂತ್ರಿಯ ಮನೆಗೆ ಹೋಗೋದಿಲ್ಲ ಅಂತ ಪ್ರಮಾಣ ಮಾಡಿದ್ಯಲ್ಲಪ್ಪ, ನಿನ್ನ ನೈತಿಕ ಗುಣಮಟ್ಟ ಎಲ್ಲಿದೆ? ನಾವು ತೊಟ್ಟ ಬಟ್ಟೆಗೆ ವಿಧೇಯರಾಗಿರ್ಬೇಕು, ಆದ್ರೆ ನೀನು ಧರಿಸಿದ ಕಾವಿ ಬಟ್ಟೆಗೆ ವಿಧೇಯನಾಗಿದೀಯಾ? ಸಮಾಜ ನಮಗೆ ಕೊಟ್ಟ ಸ್ಥಾನಕ್ಕೆ ತಕ್ಕ ಹಾಗೆ ನಡೆದುಕೊಳ್ಬೇಕೇ ಹೊರತು ನನ್ನದೇ ನಡೆಯುತ್ತೆ ಅಂತ ಏನೇನೋ ಮಾತಾಡಿದ್ರೆ ನಡೆಯೋದಿಲ್ಲ ಅಂತ ಹೇಳಿದ್ರು. ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ತಮಗೆ ಮಂತ್ರಿಗಿರಿ ತಪ್ಪಿಸೋದಕ್ಕೆ ನಡೆದ ಅಭಿಯಾನಗಳ ಬಗ್ಗೆ ಪ್ರಸ್ತಾಪ ಮಾಡಿ, ಕೊಲ್ಲೋರ್ 100 ಜನ ಇದ್ರೂ ಕಾಯೋನು ಒಬ್ಬ ಇದ್ದೇ ಇರ್ತಾನೆ ಅನ್ನೋದಕ್ಕೆ ನಾನಿಂದು ಸಚಿವನಾಗಿರೋದೇ ಜೀವಂತ ಸಾಕ್ಷಿ ಅಂತ ಹೇಳಿದ್ದಾರೆ. ಮಾತಾಡಿ ಇನ್ನೊಂದು ಅದು ಅವರು ಜಗದ್ಗುರುಗಳು ಹೋಗಿ ಏನಾದ್ರು ಮಾಡಬಾರಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರಂತ. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು, ನೀನ್ ಮಂತ್ರಿ ಮಾಡ್ಬಿಡೋದು ನೋಡುವ, ಆ ಮಾಡಬಾರದಕ್ಕೆ ನೀನು ಮಾಡ್ತೀನಿ ಮಂತ್ರಿ ಅಂತೇಳಿ ಈ ಸನ್ಮಾನ ಯಾರ್ಯಾರು ಹೋಗಿ ಹೇಳ ಅದಕ್ಕೆ ಮಾಡ್ತೀನಿ ನನಗೆ ಅಂತ ಹೇಳಿ ಮಾಡ. ಈಗೇನ್ ಮಾಡ್ತೀಯಪ್ಪ ಜಗದ್ಗುರು, ನಿಮ್ ಜಗದ್ಗುರು ನಿಜವಾಗಲೂ ಹೇಳಕತ್ತಿ ಸುಳ್ಳಲ್ಲ. ಅದಕ್ಕೂ ಬಿಟ್ಟು ಅರ್ಜೆಂಟ್ ನೋಡಿ, ಈ ಸರ್ಕಾರ ಇರುವವರೆಗೆ, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಯಾವುದೇ ಮುಖ್ಯಮಂತ್ರಿ ಮನೆಗೆ ನಾವು ಹೋಗುದಿಲ್ಲ ಅಂತ ಪ್ರಮಾಣ ಮಾಡಿದ್ದೇನಪ್ಪ. ನಿನ್ನ ನೈತಿಕ ಮಟ್ಟ ಏನೈತಿ? ನಿನ್ನ ನೈತಿಕ ಮಟ್ಟ ಏನೈತಿ? ಯಾವ ಬಟ್ಟೆ ಹಾಕೊಂಡಿದೆ ಅದಕ್ಕೆ ವಿಧಿಗಳಾಗಿದೆಯಾ? ಯಾವ ಬಟ್ಟೆ ಹಾಕೊಂಡಿರ್ತೀವಲ್ಲ ನಾವು, ಈ ರಾಜಕಾರಣಿಯಿಂದ ಬಿಳೆ ಬಟ್ಟೆ ಹಾಕೊಂತೀವಿ, ಆ ಬಿಳೆ ಬಟ್ಟೆಗೆ ವಿಧೇಯ ಆಗಿರ್ಬೇಕು. ಹಾಗೆ ಹಾಕೊಂಡ್ರೆ ಅದಕ್ಕೆ ವಿಧೇಯ ಆಗಿರ್ಬೇಕು. ಕಾಕಿ ಹಾಕೊಂಡ್ರೆ ಅದಕ್ಕೆ ವಿಧೇಯ ಆಗಿ ನಾವು ನಡ್ಕೋಬೇಕು. ನಾವು ಎಲ್ಲಿ ನಮ್ಗೆ ಜಾಗ ಕೊಟ್ಟತಿ ಸಮಾಜ ಆ ತಕ್ಕ ನಡೆಯುವಂತ ಕೆಲಸ ಸಮಾಜದಲ್ಲಿ ನಾವು ಮಾಡಬೇಕು. ವಿನಃ ನನಗೆ ಮನಸ್ಸೈತಿ, ನನಗೆ ಏನೇನು ನಡೀತೈತಿ, ಎತ್ತಾಗ ಮಾತಾಡಿದ್ರೆ ಏನ್ ನಡೀತೈತಿ. ಒಂದಿಷ್ಟು ಮಂದಿ ನಾವು ಟಿವಿಯವ್ರು ನೋಡ್ಬಾರ್ದು, ಏನು ಹಾಕದ ದಿವಸ ನೋಡಿದ್ರಿಲ್ಲ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾದಾಗ ಚಲೋಗಿದ್ವಲ್ಲ ನ್ಯೂಸ್ನವರು ಯಾವ್ದೋ ಒಂದು ಹಿಡ್ಕೊಂಡ್ಬರೋದು, ಅದನ್ನ ಹಾಕಿದೆ ಇದನ್ನ ಹಾಕಿದೆ, ಒಟ್ಟು ಮಾಡಬಾರದು. ಅದಕ್ಕೆ ಹೇಳ್ತಿರ್ತಾರ, ಕೊಲ್ಲೋರು 100 ಜನ ಇದ್ರ ಕಾಯಪ್ಪ ಇದ್ದೇ ಇರುವಾನೆ ಅನ್ನೋದಕ್ಕೆ ನಾಡಿ ಹೊತ್ತು ಮಂತ್ರಿಯಾಗಿ ನನ್ನ ಮಾತು ಹೇಳಕ್ಕೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.